ನಮಸ್ಕಾರ ವೀಕ್ಷಕರೇ, ಇವತ್ತಿನ ಮುಖ್ಯವಾದ ಮಾಹಿತಿ ಅಂದರೆ 3D 4D ಸ್ಕ್ಯಾನಿಂಗ್ ಅಂದರೆ ತಿಳ್ಕೊಳ್ಳೋಣ. ಇದು ಹೊಸ ವಿಧಾನದ ಮಾಹಿತಿ ಅಂದರೆ ಹೊಸದಾಗಿ ಬಂದಿರೋಂಥ ಒಂದು 3D 4D ಸ್ಕ್ಯಾನಿಂಗ್ ಅಂತೀವಿ. ಏನು ಅಲ್ಟ್ರಾಸೋನೋಗ್ರಫಿ ಮಾಡ್ತೀವಿ 2D ಸ್ಕ್ಯಾನಿಂಗ್ ಅಂತಾರೆ, ಅದರಲ್ಲಿ ಒಳಭಾಗದಲ್ಲಿ ಹೇಗಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಹೈ ಎಂಡ್ ಮಷಿನ್ಸು ಅಂದರೆ 3D 4D ಸ್ಕ್ಯಾನಿಂಗ್ ಅಂತ ಬಂದಿದೆ. ಅದರಿಂದ ಏನು ಹೆಲ್ಪ್ ಆಗುತ್ತೆ ನಮಗೆ, ಇದರಿಂದ ಎಷ್ಟು ಮಟ್ಟಿಗೆ ನಮ್ಮ ಸಕ್ಸಸ್ IVF ಅಲ್ಲಿ ಎಷ್ಟಾಗುತ್ತೆ, ಮತ್ತು ಬೇರೆ ಅಂದರೆ ಸರ್ಜರಿ ಮಾಡೋದಕ್ಕೆ ಅಥವಾ 3D 4D ಸ್ಕ್ಯಾನಿಂಗ್ ಏನು ಬೇಬೀಸಲ್ಲಿ ಮಾಡ್ಬೋದು. ಆಮೇಲೆ ಯುಟ್ರಸ್ ಒಳಭಾಗದಲ್ಲಿ ಪೊರೆಯದಲ್ಲಿ ಗಡ್ಡೆ ಇದೆಯಾ, ಪಾಲಿಪ್ ಇದೆಯಾ, ಅಥವಾ ಅಡೆಷನ್ಸ್ ಇದೆಯಾ, ಮತ್ತು ಲೇಯರ್ ಸರಿ ಬರ್ತಾ ಇಲ್ವಾ, ಮತ್ತು ವಾಲ್ಯೂಮ್ ತುಂಬ ಕಡಿಮೆ ಇದೆಯಾ, ಇದೆಲ್ಲ ಮಾಹಿತಿ ಗೊತ್ತಾಗೋದು 3D 4D ಸ್ಕ್ಯಾನಿಂಗ್. ಯಾರಲ್ಲಿ ಮಾಡ್ಬೋದು ಇದು ಅಂದರೆ, ಯಾರಿಗೆ ರಿಪೀಟೆಡ್ ಆಗಿ ರಕ್ತಸ್ರಾವ ಆಗ್ತಾಯಿದೆ, ಅಥವಾ ಫೈಬ್ರಾಯ್ಡ್ ಇದೆಯೋ, ಅಥವಾ ಅಡೆಷನ್ಸ್ ಇದೆಯಾ, ವಾಲಿಪ್ ಇದೆಯಾ, ಅಥವಾ ಪರ್ಸಿಸ್ಟೆಂಟ್ ಆಗಿ ಥಿನ್ ಎನ್ನುಮೀಟರ್ ಬರ್ತಾ ಇದೆಯಾ, ಅಥವಾ ಪ್ರಿಮ್ಯಾಚುರ್ ಓರಿನ್ ಫೇಲ್ಯೂರಲ್ಲಿ ಬ್ಲೀಡಿಂಗೇ ಆಗ್ತಾ ಇಲ್ವಾ, ಅಥವಾ ಪೋಸ್ಟ್ ಮೆನೋಪಾಸಲ್ಲಿ ಅದು ಲೇಯರ್ ಬಂದು ಬೆಳೀತಾ ಬರ್ತಾ ಕಾಣಿಸ್ತಾ ಇಲ್ವಾ, ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ IVF ಅಲ್ಲಿ 3D 4D ಸ್ಕ್ಯಾನಿಂಗು ಅದು ರಿಪ್ಲೇಸ್ ಆಗುತ್ತೆ. ಯಾಕೆಂದರೆ ನಮ್ಮ ಒಂದು ಸರ್ಜರಿ ಮಾಡೋಕ್ಕಿಂತ ಮುಂಚೆ ನಮಗೆ ಇದು ನಾನ್ ಇನ್ವೇಸಿವ್ ಅಂತೀವಿ. ಅಂದ್ರೇನು, ಸರ್ಜರಿ ಮಾಡೋಕ್ಕಿಂತ ಮುಂಚೆ ನಮಗೆ ಪ್ಲ್ಯಾನಿಂಗ್ ಮಾಡ್ಬೋದು. ಸರ್ಜರಿ ಹೇಗಿದೆ, ಎಷ್ಟಿದೆ ಫೈಬ್ರಾಯ್ಡ್ಸು ಅಂತ. ನಿಮ್ಗೆ ಗೊತ್ತಿದೆ, ಫೈಬ್ರಾಯ್ಡ್ ಅನ್ನೋದು ಒಂದು ಮಾಂಸ ಅಂದರೆ ಯೂಟ್ರಸ್ ಮಾಂಸದಿಂದ ಬೆಳೆಯುವಂಥ ಒಂದು ಗಡ್ಡೆ. ಇದರಲ್ಲಿ ಟೈಪ್ಸ್ ಇದೆ, ಅದು ಆಲ್ರೆಡಿ ನಾವು ಒಂದು ವಿಡಿಯೋದಲ್ಲಿ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀವಿ. ಬಟ್ ಆದ್ರೂ ಹೇಳ್ತೀನಿ, ಅಂದರೆ ಟೈಪ್ 0 ಅಂದರೆ ಗರ್ಭಚೀಲ ಒಳಭಾಗದಲ್ಲಿ ಬೆಳೆಯುವಂಥದ್ದು, ಸಬ್ ಮ್ಯೂಕಸ್ ಅಂತಾರೆ ಅದಕ್ಕೆ. ಆ ಭಾಗದಲ್ಲಿ ಬೆಳವಣಿಗೆ ಆದರೆ ಎಷ್ಟಿದೆ ಸೈಜು, ಎಷ್ಟು ಮಟ್ಟಿಗೆ ಯಾವ ಕಡೆ ಇದೆ, ಎಲ್ಲಿ ನಾವು ಸರ್ಜರಿ ಮಾಡಬೇಕು, ಹೇಗೆ ತೆಗಿಬೇಕು ಅನ್ನೋದು 3D 4D ಸ್ಕ್ಯಾನಿಂಗ್ ಗೊತ್ತಾಗುತ್ತೆ. ಇನ್ನು ಟೈಪ್ 1 ಅಂದರೆ 50% ಒಳಗಡೆ ಇರುತ್ತೆ, 50% ಗರ್ಭಚೀಲ ಒಳಭಾಗದಲ್ಲಿ ಇರುತ್ತೆ. ಅದನ್ನು ನಾವು ಕಂಡುಹಿಡಿಯೋದು 3D 4D ಸ್ಕ್ಯಾನಿಂಗಲ್ಲಿ. ಮತ್ತು ಟೈಪ್ 2 ಇಂಟ್ರಾಮ್ಯೂರಲ್ ಸ್ವಲ್ಪ ಇರುತ್ತೆ, 30% ಮಾತ್ರ ಒಳಗೆ ಇರುತ್ತೆ. ಅದನ್ನು ಅಷ್ಟೇ. ಈ ಟೈಪನ್ನು ಹೇಗೆ ಮಾಹಿತಿ ಪಡೆಯಬೇಕಂದ್ರೆ 3D 4D ಸ್ಕ್ಯಾನಿಂಗ್ ಮಾಡಿದಾಗ ಅದಕ್ಕೆ ಹೈ ಎಂಡ್ ಮಷಿನ್ಸ್ ಬೇಕು, ಡಾಕ್ಟರ್ ಮಾಡೋವಂಥವ್ರಿಗೆ ತಿಳುವಳಿಕೆ ಇರಬೇಕು, ಆವಾಗ ಮಾತ್ರ ಸಾಧ್ಯ. ಈ 3D 4D ಸ್ಕ್ಯಾನಿಂಗ್ ಮಾಡಿದಾಗ ನಮಗೆ ಸರ್ಜರಿಯನ್ನು ಪ್ಲ್ಯಾನ್ ಮಾಡ್ಬೋದು. ಇದು ಗರ್ಭಚೀಲ ಒಳಭಾಗದಿಂದ ತೆಗಿಬೋದಾ ಅಥವಾ ಮೇಲೆ ಭಾಗದಿಂದ ತೆಗಿಬೋದಾ, ನಾನು ಸರ್ಜರಿ ಹೇಗೆ ಮಾಡಬೇಕಿದು, ಯಾವ ರೀತಿ ಬೆಸ್ಟ್ ರಿಸಲ್ಟ್ಸ್ ಕೊಡಬೇಕು ಅಂತ ಗೊತ್ತಾಗುತ್ತೆ. ಇದರಿಂದ ನಮಗೆ ಎಷ್ಟೊಂದು ಸರಿ ಮಿಸ್ಡಯಾಗ್ನೋಸ್ ಆಗೋದು ಪ್ರಾಬ್ಲಮ್ ಕೊಡೋದಿಲ್ಲ. ಎಷ್ಟೊಂದು ಸಲ ನಾವು ಪ್ರೆಗ್ನೆನ್ಸಿ ಅಂದರೆ ಹಿಸ್ಟೋಸ್ಕೋಪಿ ಮಾಡಿದಾಗ ಅಲ್ಲಿ ಫೈಬ್ರಾಯ್ಡ್ಸು ಒಳಭಾಗದಿಂದ ಕಾಣಿಸೋದೇ ಇಲ್ಲ, ಹೊರಭಾಗ ಇರುತ್ತೆ. ಅದಕ್ಕೇ 2D ಸ್ಕ್ಯಾನಿಂಗ್ ಮಾಡಿದ ಬಳಿಕ 3D ಸ್ಕ್ಯಾನಿಂಗ್ ಮಾಡಿದ್ರೆ ಫೈಬ್ರಾಯ್ಡ್ ಮ್ಯಾಪಿಂಗ್ ಅಂತ ಮಾಡ್ಬೋದು ನಾವು. ಅಂದರೆ ಫೈಬ್ರಾಯ್ಡ್ ಸೈಜು, ಶೇಪು, ಪೊಸಿಷನ್ನು, ಆಮೇಲೆ ನಂಬರ್ಸು ಎಲ್ಲ ಗೊತ್ತಾಗುತ್ತೆ ಇದರಲ್ಲಿ. ಯಾಕಂದರೆ ಈ 3D 4D ಸ್ಕ್ಯಾನಿಂಗ್ ಒಂದು ರೀಪ್ಲೇಸ್ಮೆಂಟ್ ಇದು CT ಮತ್ತು MRI ಅಂತ ಹೇಳ್ತೀವಿ. CT MRI ತುಂಬ ಕಾಸ್ಟ್ಲಿ, ಅದ್ರ ಬದಲು 3D 4D ಸ್ಕ್ಯಾನಿಂಗು ಅಫೋರ್ಡಬಲ್ ಇರುತ್ತೆ, ತುಂಬ ಕಡಿಮೆ ಚಾರ್ಜಲ್ಲಿ. ನಾನ್ ಇನ್ವೇಸಿವ್ ಅಂತೀವಿ ನೋಡಿ, ಅದು ಎಲ್ಲಿ ನಮ್ಮ ಸೆಂಟ್ರಲ್ಲಿ ಅಲ್ಲೇ ಮಾಡ್ಬೋದು. ಅದಕ್ಕೋಸ್ಕರ ನೀವು MRIಗೆ ಹೋಗ್ಬಿಟ್ಟು ಅಲ್ಲಿ 9 ರಿಂದ 10 ಸಾವಿರ ಖರ್ಚು ಮಾಡ್ಕೊಂಡು ಮಾಡೋದು ಬೇಕಾಗಿಲ್ಲ. ಇದು ತುಂಬ ಕಡಿಮೆ ಚಾರ್ಜಲ್ಲಿ ಆಗುತ್ತೆ. ಈ 3D 4D ಸ್ಕ್ಯಾನಿಂಗಿಂದ ನಮ್ಮ ಸಕ್ಸಸ್ ಆಫ್ IVF, ಸಕ್ಸಸ್ ಆಫ್ ಸರ್ಜರಿ, ಮತ್ತು ಏನೇ ಒಂದು ಕಾರಣ ಒಳಭಾಗದಲ್ಲಿದ್ದರೂ ಮೈನ್ಯೂಟ್ ಆಗಿರೋದು ಗೊತ್ತಾಗುತ್ತೆ. ಅದು ಎದ್ದು ಕಾಣಿಸುತ್ತೆ. ಅದರಿಂದ 3D 4D ಸ್ಕ್ಯಾನಿಂಗ್ ಎಲ್ಲಿರುತ್ತೋ ಅಂಥ ಕಡೆ IVF ಸೆಂಟ್ರಲ್ಲಿ ನಿಮಗೆ ತುಂಬ ಸಕ್ಸಸ್ ಜಾಸ್ತಿ ಇರುತ್ತೆ. ಆ ಸ್ಕಿಲ್ಡ್ ಸರ್ಜನ್ ಬೇಕಾಗುತ್ತೆ, ಸ್ಕಿಲ್ಡ್ ಸೋನಾಲಜಿಸ್ಟ್ ಇರಬೇಕಾಗುತ್ತೆ. ಅದರಿಂದ ನಿಮಗೆ ತುಂಬ ಮಾಹಿತಿ ಸಿಗುತ್ತೆ.